ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಮೊದಲ ಆರೋಪಿ ಪವಿತ್ರ ಗೌಡ ಆರೋಗ್ಯದ ಸಮಸ್ಯೆಯನ್ನು ಕೊಟ್ಟು ನನಗೆ ಮನೆ ಊಟ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ರು ಕೋರ್ಟ್ಗೆ. ಕೊನೆಗೂ ನ್ಯಾಯಾಲಯ ಒಪ್ಪಿದೆ. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಒಂದು ವೇಳೆ ಆರೋಗ್ಯದಲ್ಲಿ ವ್ಯತ್ಯಯವಾದರೆ ವೈದ್ಯರ ಸೂಚನೆಯಂತೆ ಊಟ. ಜೈಲಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಪವಿತ್ರ ಗೌಡ ಕೋರ್ಟ್ಗೆ ಮೇಲಿಂದ ಮೇಲೆ ಅರ್ಜಿ ಹಾಕ್ಕೊಂಡಿದ್ರು. ನನಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ, ಫುಡ್ ಪಾಯ್ಸನ್ನಿಂದ ನನಗೆ ಸ್ಕಿನ್ ಅಲರ್ಜಿ ಆಗ್ತಾ ಇದೆ, ಹಾಗಾಗಿ ನನಗೆ ರ್ಯಾಷಸ್ ಬರ್ತಾ ಇದೆ ಚರ್ಮದಲ್ಲಿ. ಇದೆಲ್ಲದಕ್ಕೂ ಕಾರಣ ಇಲ್ಲಿನ ಊಟ ಸೆಟ್ ಆಗ್ತಾ ಇಲ್ಲ, ಮನೆ ಊಟ ಪ್ರತಿದಿನ ಕೊಡಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ದಿನಕ್ಕೆ ಒಂದು ಹೊತ್ತಾದರೂ ಕೊಡಿ ಅಂತ ಕೇಳಿದರು. ಈಗ ನ್ಯಾಯಾಲಯ ವಾರಕ್ಕೊಮ್ಮೆ ಒಪ್ಪಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಮನೆಯೂಟಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಪವಿತ್ರ ಗೌಡ ಏನೆಲ್ಲ ವಿಚಾರವನ್ನು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಿದ್ರು? ಈಗ ನ್ಯಾಯಾಲಯದ ಒಟ್ಟಾರೆ ಅಭಿಪ್ರಾಯ ಏನು ಈ ವಿಚಾರದಲ್ಲಿ? ಅದೇನಂದ್ರೆ ಈ ಹಿಂದೆಯೇ ಈಗಾಗಲೇ ಪವಿತ್ರ ಗೌಡ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ನಾಗರಾಜ್ ಇರ್ಬೋದು, ಈ ಮೂರಿಗೂ ಕೂಡ ದಿನಕ್ಕೆ ಒಮ್ಮೆ ಮನೆಯ ಊಟವನ್ನ ಸಪ್ಲೈನ ಮಾಡಬಹುದು ಅಂತ ಹೇಳಿ ಒಂದು ಅವಕಾಶವನ್ನು ಕೂಡ ಕೊಟ್ಟಿತ್ತು ಮತ್ತು ಕೋರ್ಟ್ ಕೂಡ ಆದೇಶವನ್ನು ಕೂಡ ಮಾಡಿತ್ತು. ಆದ್ರೆ ಆದೇಶವನ್ನ ಪ್ರಶ್ನೆ ಮಾಡಿ ಕಾರಾಗೃಹ ಇಲಾಖೆ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಯಾಕಂದ್ರೆ ಪ್ರತಿದಿನವೂ ಕೂಡ ಈ ರೀತಿಯಲ್ಲಿ ಎಲ್ಲಾ ಆರೋಪಿಗಳು ಕೇಳ್ಕೊಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾವು ಅದನ್ನ ವೆರಿಫೈ ಮಾಡಿ ಅದನ್ನ ಜೈಲಿನ ಒಳಗಡೆ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಅವಕಾಶಗಳನ್ನ ನೀವು ಕೊಡಬಾರ್ದು ಅಂತ ಹೇಳಿ ಒಂದು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪವಿತ್ರ ಗೌಡ ಪರ ವಕೀಲರು ಜೈಲಿನ ಊಟ ಎಷ್ಟು ಕೆಟ್ಟಾಗಿದೆ, ಜೊತೆಗೆ ಅದರಿಂದ ಆಗ್ತಿರುವಂತ ಆರೋಗ್ಯ ಸಮಸ್ಯೆಗಳೇನಿತ್ತು, ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು. ಮತ್ತು ಪವಿತ್ರ ಗೌಡ ಚರ್ಮ ರೋಗದಿಂದ ಮತ್ತು ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ರು. ವಾದ ಪ್ರತಿವಾದವನ್ನು ಆಲಿಸಿದಂತೆ ನ್ಯಾಯಾಲಯ ಇವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ವಾರಕ್ಕೆ ಮನೆ ಊಟಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಜೊತೆಗೆ ಏನಾದ್ರೂ ಆರೋಗ್ಯದ ಸಮಸ್ಯೆಗಳೇನಾದ್ರು ಕಂಡು ಬಂದ್ರೆ ಆ ಸಂದರ್ಭದಲ್ಲಿ ವೈದ್ಯರ ಸಲಹೆ ಮೇರೆಗೆ ಅವ್ರಿಗೆ ಮನೆ ಊಟವನ್ನು ಒದಗಿಸಬಹುದು ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಅಂದ್ರೆ ವಾದ ಪ್ರತಿವಾದವನ್ನು ಆಲಿಸಿ ಈಗ ಒಂದು ವಾರಕ್ಕೆ ಒಮ್ಮೆ ಮಾತ್ರ ಮನೆಯ ಊಟ, ಯಾವಾಗ ಗುರುವಾರ ಮತ್ತು ಶುಕ್ರವಾರ ಮನೆಯ ಏನು ಹೋಗ್ತಾರೆ, ಮನೆಯ ಸಂಬಂಧಿಕರು ಹೋಗ್ತಾರೆ, ಆ ಸಂದರ್ಭದಲ್ಲಿ ಮನೆಯ ಸಂಬಂಧಿಕರು ಹೋದಂತ ಸಂದರ್ಭದಲ್ಲಿ ಜೈಲಿನ ಸಿಬ್ಬಂದಿಗಳಿಗೆ ಆ ಊಟವನ್ನ ಕೊಡಬೇಕು. ಆ ಊಟವನ್ನ ಅವತ್ತು ತಲುಪಿಸ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಈಗ ಕಾರಾಗೃಹ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಪ್ರತಿದಿನ ಕೇಳ್ಕೊಂಡಿದ್ರು, ಈಗ ಕೋರ್ಟು ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು.